ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಕಳೆದ 21 ವರ್ಷಗಳಿಂದ ಸಾತ್ವಿಕ್ ಫುಡ್ ಫ್ಯಾಕ್ಟರಿನ ನಡೆಸಿಕೊಂಡು ಬಂದಿರುವಂತಹ ಪೂರ್ಣಿಮಾ ಹೆಗಡೆಯವರೊಡನೆ ಮಾತನಾಡೋಣ ಬನ್ನಿ. ನಮಸ್ತೆ ಪೂರ್ಣಿಮಾ ಅವರೇ, ನಮ್ಮ ಜಗತಿ ಚಾನೆಲ್ಗೆ ನಿಮಗೆ ಸ್ವಾಗತ. ಹಲವಾರು ವರ್ಷಗಳಿಂದ ಈ ಸಾತ್ವಿಕ್ ಫುಡ್ ಫ್ಯಾಕ್ಟರಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಈ ಸಾತ್ವಿಕ್ ಫುಡ್ ಫ್ಯಾಕ್ಟರಿಯನ್ನ ನಮ್ಮ ಜಗತಿ ಚಾನೆಲ್ ಮೂಲಕ ಒಂದಷ್ಟು ಜನರಿಗೆ ತೋರಿಸುವುದಲ್ಲದೆ ಅದನ್ನು ಒಂದು ಡಾಕ್ಯುಮೆಂಟ್ರಿ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮನ್ನು ಮಾತಾಡ್ಸ್ಲಿಕ್ಕೆ ಬಂದಿದ್ದೇವೆ. ಧನ್ಯವಾದಗಳು. ಈ ಸಾತ್ವಿಕ್ ಫುಡ್ ಫ್ಯಾಕ್ಟರಿ ಆಲೋಚನೆ ಹೇಗೆ ಬಂತು, ಅಂದ್ರೆ ಇದು ಶುರುವಾದದ್ದು ಹೇಗೆ ಅನ್ನೋದನ್ನು ತಿಳಿಸ್ತೀರಾ? ಇದು ಪ್ರಾರಂಭ ಮಾಡಿದ್ದು 2004 ಅಂದರೆ ಈಗ 21 ವರ್ಷದ ಹಿಂದೆ. ಪ್ರಾರಂಭ ಮಾಡಲಿಕ್ಕೆ ಪ್ರೇರಣೆ ಏನು ಅಂತಂದರೆ, ಎಲ್ಲರೂ ಅವ್ರದ್ದೊಂದು ಎಜುಕೇಷನ್ ಇದು ಮುಗಿದ ನಂತರ ಎಲ್ರದ್ದು ಮೇನ್ ಉದ್ದೇಶ ಎರಡಿರ್ತದೆ. ಒಂದು ಇನ್ಕಮ್ ಸೋರ್ಸ್ ಬೇಕು, ಜೀವನಕ್ಕಾಗಿ ಇನ್ಕಮ್ ಸೋರ್ಸ್ ಬೇಕು. ಎರಡನೇದು ನಾವು ಕಲಿತ ವಿದ್ಯೆ ಉಪಯೋಗಿಸ್ಬೇಕು. ಸೊ ಇದೆರಡು ದೃಷ್ಟಿಯಿಂದ ನಾನು ಓದಿರೋದು M.Com. M.Com ಅಲ್ಲಿ ಆ್ಯಕ್ಚುಲಿ ಇದೇ ಫೀಲ್ಡೇ ತಗೊಂಡಿದ್ದೆ ನಾನು, ಇಂಡಸ್ಟ್ರಿಯಲ್ ಫೀಲ್ಡೇ ಇತ್ತು. ಹಾಗಾಗಿ ಅದನ್ನು ಓದುವಾಗೆಲ್ಲ ನನ್ನಲ್ಲಿ ಒಂದು ತುಡಿತಾ ಇತ್ತು, ಒಂದು ಚಿಕ್ಕದಾಗಿ ಆದರೂ ನಾನು ಅಲ್ಲಿರೋದನ್ನೆಲ್ಲ ಅಪ್ಲೈ ಮಾಡಬೇಕು. ಇವಾಗ ನಾವು ಓದುವಾಗ ಅದರಲ್ಲಿ ಬ್ರ್ಯಾಂಡಿಂಗ್ ಬಗ್ಗೆ ಮತ್ತು ಮಾರ್ಕೆಟಿಂಗ್ ಬಗ್ಗೆ ಟೋಟಲಿ ಒಂದು ಪ್ರೋಸೆಸ್ಸು, ಇಂಡಸ್ಟ್ರಿಯಲ್ ಪ್ರೋಸೆಸ್ ಬಗ್ಗೆ ತುಂಬ ಅದನ್ನು ಬೈಹಾರ್ಟ್ ಮಾಡಬೇಕಲ್ಲ, ಎಕ್ಸಾಮಿಗೆ ಹೋಗ್ಬೇಕಂದ್ರೆ ಬೈಹಾರ್ಟ್ ಮಾಡಬೇಕು. ಹಾಗೆ ಮಾಡುವಾಗ ನನ್ನಲ್ಲಿ ನಾನು ಒಂದು ಏನಾದರೂ ಮಾಡಬೇಕು ಈ ಥರದ್ದು ಅಂತ ಆಸೆ ಇತ್ತು. ಅದಕ್ಕೆ ಸರಿಯಾಗಿ ನನಗೆ ಅವಕಾಶವೂ ಇತ್ತು ಅದನ್ನು ಮಾಡಲಿಕ್ಕೆ. ಸೊ ಮಗನಿಗೆ 2 ವರ್ಷ ಇರುವಾಗ ಆ್ಯಕ್ಚುಲಿ ಇದು ಫಾರ್ಮುಲಾ ಇದು ಒಬ್ಬಳು ನರ್ಸ್ ಕೊಟ್ಟಿದ್ದು ನಮ್ಮ ಅಕ್ಕನ ಮಗನಿಗೆ. ಅಂದರೆ ಇದನ್ನು ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನು ಯೂಸ್ ಮಾಡೋದ್ರಿಂದ ಮಗುವಿಗೆ ಒಳ್ಳೆಯದು, ಪುಷ್ಟಿದಾಯಕ ಆಗತ್ತೆ ಅಂತ. ಸೊ ಅದನ್ನು ಅಕ್ಕ ನನಗೆ ಹೇಳಿದರು. ನಾನು ನನ್ನ ಮಗನಿಗೆ 6 ತಿಂಗಳ ನಂತರದಿಂದ ಅದನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನ್ನಲ್ಲಿ ಓದುವಾಗ ಇದ್ದ ಆಸೆ ಈ ಮೂಲಕವಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಪ್ರೇರಣೆ ಆಯಿತು. ನೀವು ಹೇಳಿದ್ರಿ ಮಗನಿಗೆ ಫುಡ್ ಸಜೆಷನ್ ಮಾಡಿದ್ರು ಒಬ್ರು, ಅದನ್ನು ನಾನು ಮಗನಿಗೆ ಕೊಟ್ಟೆ, ಅದರಿಂದ ನನಗೆ ಹೆಚ್ಚಿಗೆ ಪ್ರೋತ್ಸಾಹ ಆಯಿತು. ಅಂದರೆ ಆ ಮಗನಿಗೆ ಕೊಟ್ಟು ಫುಡ್ಡನ್ನೇ ನೀವು ಇಲ್ಲಿ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಒಂದು ನಾಂದಿ ಆಯ್ತಾ, ಅಥವಾ ಆ ಥರ ಅದನ್ನ ಹೆಂಗೆ ಮಾಡಿದ್ರಿ ನೀವು? ಅಂದರೆ ಒಂದು ಫುಡ್ 4 ಜನರಿಗೆ ಮಾಡಿ ಕೊಡಬೇಕು ಅನ್ನೋ ಥಾಟ್ ಹೆಂಗೆ ಬಂತು? ಪ್ರಾರಂಭದಲ್ಲಿ ನಾನು ಮಗನಿಗೆ ಯೂಸ್ ಮಾಡಿದ ಥರನೇ ಒಂದು 4 ಮಂದಿ ನನ್ನ ಫ್ರೆಂಡ್ಸಿಗೂ ಹಾಗೆ ಮಕ್ಕಳಿರ್ತಾರೆ. ಸೊ ಹೇಳಿದೆ, ಅವರು ಟ್ರೈ ಮಾಡಿದ್ರು ಮನೆಯಲ್ಲಿ, ಮಗು ತಿಂತಾ ಇರ್ಲಿಲ್ಲ. ಅವಾಗ ಏನ್ ಮಾಡಿದೆ, ನಾನು ನನ್ನ ಮಗನಿಗೆ ಮಾಡ್ತಿದ್ದೆ ಅಲ್ಲ, ಅದನ್ನೇ ಸ್ವಲ್ಪ ಕೊಟ್ಟೆ. ಹೀಗೆ 2-3 ಜನಿಗೆ ಕೊಟ್ಟೆ. ಎಲ್ರದ್ದು ಪಾಸಿಟಿವ್ ರಿಸಲ್ಟ್ ಬಂತು. ಇದನ್ನ ತಿಂತಾಳೆ, ನಮ್ಮ ಮಗಳು ತಿಂತಾಳೆ ಅಂತ. ಆಗ ನನಗೆ ಇದನ್ನೇ ದೊಡ್ಡದಾಗಿ ಏನಾದರೂ ಮಾಡಬೇಕು ಅನ್ನೋದಂತೂ ಇತ್ತ. ಇವಾಗ ಪ್ರತಿಯೊಬ್ಬರು ಜಾಬ್ಗೆ ಹೋಗೋರೇ ಆಗಿದ್ರು ಆ ಟೈಮಲ್ಲಿ. ನಾವು ಬೇರೆಯವರನ್ನ ನಾವೇ ಕೆಲಸಕ್ಕೆ ಇಟ್ಕೊಳ್ಳೋ ಥರ ಬೆಳಿಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಎಲ್ರಿಗೂ 4 ಮಂದಿಗೆ ಕೊಟ್ಟಲ್ಲೆಲ್ಲ ಪಾಸಿಟಿವ್ ಬಂತು. ಆಮೇಲೆ ಈ ಕಿಡ್ಸ್ ಶಾಪ್ಗಳಿರ್ತಾವಲ್ಲ, ನಮ್ಮ ರಿಲೇಷನ್ಸ್ದೇ ಒಬ್ರದ್ದು ಕಿಡ್ಸ್ ಶಾಪ್ ಇತ್ತು. ಸೊ ಟ್ರೈ ಮಾಡಲಿಕ್ಕೆ ಅಂತ ಅಲ್ಲಿ ಒಂದು ಸ್ವಲ್ಪ ನಾನು ಮಂತ್ಲಿ ಸಪ್ಲೈ ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಅವರು ಪ್ರಮೋಟ್ ಮಾಡಿದ್ರು, ಅಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು, ಯಾವುದೇ ಪ್ರಿಸರ್ವೇಟಿವ್ಸ್ ಮತ್ತು ಕೆಮಿಕಲ್ಸ್ ಇರಲ್ಲ, ಮಕ್ಕಳಿಗೆ ಒಳ್ಳೆಯದು ಅಂತ ಅವರು, ಅಂದರೆ ಅಲ್ಲಿ ಏನು ಮಕ್ಕಳ ಬಟ್ಟೆ ತಗೊಳಕ್ಕೆ ಬರ್ತಾರೆ ಅಲ್ಲಿ ಅದನ್ನು ಪ್ರಮೋಟ್ ಮಾಡಿದ್ರು. ಹೀಗೆ ಮೊದಲನೇ ವರ್ಷನೇ ನಾನು ಮಾಡಿರೋ ಫುಡ್ಡು ಫಾರಿನ್ಗೂ ಹೋಯ್ತು.
ಅಂದರೆ 3 kg 4 kg ಇಷ್ಟು ರೆಡಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ಕೊಳ್ತಿದ್ರು. ಅಲ್ಲಿ ಈ ಥರದ್ದು ಸಿಗ್ತಾ ಇರಲಿಲ್ಲ ಅವರಿಗೆ. ಸೊ ಹಾಗಾಗಿ ಸ್ಲೋಲಿ ಮಾರ್ಕೆಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಸಾತ್ವಿಕ್ ಅಂತ ಹೆಸರಿಟ್ಟಿದ್ದೀರಾ. ಸಾತ್ವಿಕ್ ಹೆಸರಿಡ್ಲಿಕ್ಕೆ ಕಾರಣ ಏನು? ಈಗ ಒಬ್ಬೊಬ್ಬರಿಗೆ ಒಂದೊಂಥರ ಆಲೋಚನೆಗಳಿರ್ತವೆ. ಮನೆಯವರು ಯಾರ್ದೋ ಹೆಸರಿಡ್ತಾರೆ, ಪ್ರೀತಿ ಪಾತ್ರ ಹೆಸರಿಡ್ತಾರೆ, ಆ ಥರ. ಆ ಸಾತ್ವಿಕ್ ಹೇಳಿ ಹೆಸರಿಡ್ಲಿಕ್ಕೆ ಕಾರಣ ಏನು? ಹೇಗೆ ಆ ಹೆಸರು ಬಂತು? ಸಾತ್ವಿಕ ಅನ್ನೋ ಹೆಸರು ಮೊದಲನೇದಾಗಿ ಮಗನ ಹೆಸರು ಸಾತ್ವಿಕ್. ಓಹೋ. ಸಾತ್ವಿಕ ಆಹಾರ, ಇದು ಸಾತ್ವಿಕ ಶಬ್ದ ಸಂಸ್ಕೃತ ಶಬ್ದ. ನಮ್ಮಲ್ಲಿ ಉತ್ತಮ ಆಹಾರಕ್ಕೆ ಸಾತ್ವಿಕ ಆಹಾರ ಅನ್ನೋದೊಂದು ರೂಢಿ. ಹಾಗಾಗಿ ಎಲ್ಲ ದೃಷ್ಟಿಯಿಂದ ಇದು ಮಕ್ಕಳಿಗೆ ಪೂರಕ ಆಹಾರ ಆಗಿರೋದ್ರಿಂದ ಸಾತ್ವಿಕ ಆಹಾರ ಅನ್ನೋ ಹೆಸರಲ್ಲಿ ಇದನ್ನ ಪರಿಚಯಿಸಿದ್ರೆ ಹೆಸರು ಎಲ್ಲರಿಗೂ ನೆನಪಿರುವಂಥದ್ದು ಮತ್ತೆ ಆರೋಗ್ಯದಾಯಕ ಹೆಸರು ಅನ್ನೋ ದೃಷ್ಟಿಯಿಂದ ಈ ಹೆಸರನ್ನ ಆಯ್ಕೆ ಮಾಡಿಕೊಂಡಿತ್ತು. ಈಗ ಮಗುವಿಗೆ ಹೆಸರಿಟ್ಟಾಯ್ತು ಸಾತ್ವಿಕ್. ಸಾತ್ವಿಕ್ ಫುಡ್ ರೆಡಿ ಆಯ್ತು, ಹೆಸರಿಟ್ಟಾಯ್ತು. ಮಾರ್ಕೆಟಿಂಗ್ ಹೇಗೆ ಮಾಡಿದ್ರಿ? ಮಾರ್ಕೆಟಿಂಗ್ ಇಲ್ಲದೆ ಇಷ್ಟು ಬೆಳವಣಿಗೆ ಸಾಧ್ಯ ಇಲ್ಲ. ಮಾರ್ಕೆಟಿಂಗ್ ಹೇಗೆ ಮಾಡಿದ್ರಿ ಅಂತ ತಿಳಿಸ್ಕೊಡಿ. ಪ್ರಾರಂಭದಲ್ಲಿ ಅದೇ ಹೇಳಿದೆ ಅಲ್ಲ, ಕಿಡ್ಸ್ ಶಾಪಲ್ಲಿ ಇಟ್ಟು ಸ್ಟಾರ್ಟ್ ಆಯ್ತು ಅಂತ. ಆಗ ನನ್ನಲ್ಲಿ ಒಂದು ವಿಚಾರ ಬಂತು. ಈಗ ಉಳಿದ ಕಂಪನಿಗಳ ಉತ್ಪನ್ನಗಳು ಮೆಡಿಕಲ್ ಶಾಪಲ್ಲಿ ಇರತ್ತಲ್ಲ, ಹಾಗಾಗಿ ನಾನು ಸಿರ್ಸಿಲಿ ಇರೋಷ್ಟು ಮೆಡಿಕಲ್ ಶಾಪು ನಾನೇ ವಿಸಿಟ್ ಕೊಟ್ಟು ಸರ್ವೆ ಮಾಡಿಕೊಂಡೆ. ಉಳಿದಿರೋದನ್ನ ನಾನು BSNL ಇತ್ತಲ್ಲ ಆಗ, ಲ್ಯಾಂಡ್ ಫೋನಿಂದ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಮೆಡಿಕಲ್ ಶಾಪ್ಸಿಗೆ ಕಾಲ್ ಮಾಡಿ ಡೈಲಿ ರೂಟೀನ್ ಹಾಕೋತಿದ್ದೆ ನಾನು. ಇವತ್ತು ಇಂತಿಷ್ಟು ಮಾಡಬೇಕು ಅಂತ. ಸೊ ಅಲ್ಲಿ ಅವ್ರ ಕಡೆಗೆ ಡೀಟೇಲ್ಸ್ ಎಲ್ಲ ತಗೊಂಡು ನಂತರದಲ್ಲಿ ಅದು ಏಜೆನ್ಸಿಯಿಂದ ಬರುತ್ತೆ ಅಂತ ಗೊತ್ತಾಯ್ತು ನನಗೆ. ಹಾಗಾಗಿ ನಾನು ಏಜೆನ್ಸಿಯವರ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಇದು ಉತ್ಪನ್ನವನ್ನು ಮಾರುಕಟ್ಟೆಗೆ ಇಂಟ್ರೊಡ್ಯೂಸ್ ಮಾಡಿದೆ. ಈಗ ಮಾರ್ಕೆಟಿಗೆ ಬಿಟ್ರಿ, ಅದೆಲ್ಲ ಆಯ್ತು. ಆದರೆ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ, ಈಗ ಯಾವುದೇ ಒಂದು ಉದ್ಯಮ ಪ್ರಾರಂಭ ಮಾಡಬೇಕು ಅಂದರೆ ಮೂಲಧನ ಬೇಕು, ಫಂಡ್ ಬೇಕು. ಆ ಫಂಡ್ ಆಲ್ರೆಡಿ ನಿಮ್ಮ ಹತ್ರ ಇದ್ದು ನೀವು ಸ್ಟಾರ್ಟ್ ಮಾಡಿದ್ದು, ಅಥವಾ ಆ ಫಂಡಿಂಗಿಗಾಗಿ ಏನಾದರೂ ಈಗ ಇರ್ತವೆ ಹೋರಾಟಗಳು, ಫಂಡಿಂಗಿಗಾಗಿ ಹೋರಾಟಗಳು ಹಲವಾರು ಸಂಘ ಸಂಸ್ಥೆ ಇರಲಿ, ಫ್ಯಾಕ್ಟ್ರಿಗಳಿರಲಿ ಇರ್ತವೆ. ಆ ಥರ ಹೇಗೆ ಮಾಡಿದ್ರಿ ನೀವು? ಫಂಡಿಂಗ್ ಬಗ್ಗೆ ಸ್ವಲ್ಪ. ಒಂದು ಹೊಸ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಂಡಿಂಗು ತುಂಬಾ ಮುಖ್ಯ. ಎಷ್ಟೇ ನಮಗೆ ಎಜುಕೇಶನ್ ನಾಲೆಜ್ ಇದ್ರೂ ಕೂಡ ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಫಂಡಿಂಗಿಗಾಗಿ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೇನೆ ಸ್ಟಾರ್ಟಿಂಗಲ್ಲಿ. ಅಂದ್ರೆ ಇವಾಗ ಮನೆಯಲ್ಲಿ ಕೇಳಕ್ಕಾಗಲ್ಲ, ನಿಮ್ಗೆ ಯಾಕೆ ಬೇಕು ಇದೆಲ್ಲ, ಆರಾಮಾಗಿ ಬಿಡು ಅಂತ, ಆರಾಮಾಗಿರಿ ಅಂತಾರೆ. ನಮಗೆ ನಮ್ಮನ್ನ ಗುರುತಿಸ್ಕೊಳ್ಬೇಕು, ನಾವು ಏನೋ ಒಂದು ಮಾಡ್ಬೇಕಂತ ಇರತ್ತೆ. ಆವಾಗ ನಾನು ಪ್ರಾಜೆಕ್ಟ್ ರಿಪೋರ್ಟು ರೆಡಿ ಮಾಡಿಕೊಂಡು ಬ್ಯಾಂಕ್ಗಳಿಗೂ ವಿಸಿಟ್ ಕೊಟ್ಟಿದ್ದೇನೆ. ಕೆಲವಷ್ಟು ಕಡೆ ಸೋರ್ಸ್ ಬಂತು ಫಂಡಿಂಗು, ಆದರೆ ಇವಾಗ ವಾಪಸ್ ಬರ್ತಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಈಗ ಸಾತ್ವಿಕ್ ಈಗ ನೋಡಿ ಜನ ತಗೊಳ್ತಾರೆ, ಆಗ ಹಾಗಿರ್ಲಿಲ್ಲ. ಹೊಸ ಹೊಸ ವಸ್ತು, ಅದು ಹೊಸಬರು ಮಾಡ್ತಾರೆ, ಅದು ಚಿಕ್ಕ ಮಕ್ಕಳದ್ದು, ತುಂಬಾ ಸೆನ್ಸಿಟಿವ್ ಆಗೇನೆ ಆಲೋಚಿಸ್ತಾರೆ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ವಾಪಸ್ ಬಂದಿರೋದನ್ನ ಮ್ಯಾನೇಜ್ ಮಾಡ್ಬೇಕಲ್ಲ. ಮತ್ತೆ ಈಗ ಏಜೆನ್ಸಿಗಳಿಗೆ ನಾನು ಕೊಟ್ಟ ನಂತರ ಅವರು ಸೇಲ್ ಆದ ನಂತರ ಕೊಡ್ತೇನೆ ಅಂತಾರೆ. ಸೊ ಆ ಮಿಡಲ್ ಅಲ್ಲಿ ಫೈನಾನ್ಷಿಯಲ್ ಸ್ಟ್ರಗಲ್ ತುಂಬಾ ಆಗತ್ತೆ. ಸೊ ಇದ್ರ ಸಲುವಾಗಿ ನಾನು ಪಾರ್ಟ್ ಟೈಮ್ ಲೆಕ್ಚರಿಂಗಿಗೆ ಸೇರ್ಕೊಂಡೆ. ಇದನ್ನ ಬೆಳೆಸ್ಬೇಕು ಅಂತ ನಾನು ಲೆಕ್ಚರಿಂಗಿಗೆ ಸೇರ್ಕೊಂಡೆ. ನಂತರ ಲೆಕ್ಚರಿಂಗಿಗೆ ಹೋಗ್ತಾ ಹೋಗ್ತಾ ನನಗೆ ಅದರಲ್ಲೇನೆ ಅವಕಾಶ ಬರ್ತಾ ಹೋಯ್ತು. ಆಗ ಇದರದ್ದು ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಯಿತು. ಇಲ್ಲ ಅಂದ್ರೆ ಈಗ 20 ವರ್ಷ ಕಳೆದು 21ನೇ ವರ್ಷ ಇನ್ನೂ ತುಂಬಾ ಬೆಳಿಬಹುದಿತ್ತು. ಆದ್ರೆ ನನ್ನ ಮೈಂಡ್ ಎರಡೆರಡು ಕಡೆಗೆ ಡೈವರ್ಟ್ ಆಗಿದ್ರಿಂದ ಸ್ವಲ್ಪ
ಒಂದಷ್ಟು ಜನರಿಗೆ ವಿದ್ಯಾದಾನ ಮಾಡೋ ಯೋಗ ಇತ್ತು. ನಾನು ಪ್ರೋಗ್ರೆಸಿವ್, ಆಮೇಲೆ ಎಡಳ್ಳಿ, ಆಮೇಲೆ ಇವಾಗ ನೀಲೇಕಣಿಯಲ್ಲಿ ಇರೋದು ಕಾಲೇಜ್ ಅವಾಗ ಗೋಳಿಲಿತ್ತು. ಗೋಳಿ ಹೈಸ್ಕೂಲಲ್ಲೇ ಸ್ಟಾರ್ಟ್ ಮಾಡಿದ್ದು, ಅದು ಗೌರ್ಮೆಂಟ್ ಕಾಲೇಜು. ಆಮೇಲೆ ಅಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿ ಈಗ ನೀಲೇಕಣಿಗೆ ಬಂದಿದೆ. ಅದು 3 ಕಡೆಗೂ ನಾನು ಲೆಕ್ಚರಿಂಗಿಗೆ ಹೋಗ್ತಿದ್ದೆ. ಅಲ್ಲಿ ಬಂದಿರೋ ಅದು ಫಿಕ್ಸೆಡ್ ಇನ್ಕಮ್. ಸೊ ಹಾಗಾಗಿ ನನಗೆ ಇದನ್ನ ನೆಕ್ಸ್ಟ್ ಬೆಳೆಸ್ಲಿಕ್ಕೆ ಸಹಾಯ ಆಯ್ತು ಅದರಿಂದ. ಈಗ ನೀವು ಪ್ರಾರಂಭಿಸಿದ್ದು ಒಂದು ಪ್ರಾಡಕ್ಟ್ ಇಂದ, ಸಾತ್ವಿಕ್ ಫುಡ್ ಅಂದ್ರೆ ಮಕ್ಕಳಿಗೆ. ಅದು ಎಷ್ಟು ವರ್ಷ ಮಕ್ಕಳಿಂದ ಪ್ರಾರಂಭ, ಎಷ್ಟು ಸಣ್ಣ ಮಕ್ಕಳಿಂದ ಪ್ರಾರಂಭಿಸಿದ್ರಿ ನೀವು? ಇದು 6 ತಿಂಗಳದ ನಂತರದ ಮಕ್ಕಳಿಗೆ ಅಂತ ಪ್ರಾರಂಭ ಮಾಡಿದ್ದು. 2 ವರ್ಷದ ಮಕ್ಕಳವರೆಗೂ ಅದನ್ನೇ ತಿನ್ನಿಸಬಹುದು. ಅಂದ್ರೆ ಕ್ವಾಂಟಿಟಿಯನ್ನ ಜಾಸ್ತಿ ಮಾಡಿ ಕೊಡುವಂಥದ್ದು. ನೀವು ಪ್ರಾರಂಭಿಸಿದ್ದು 6 ತಿಂಗಳ ಮಕ್ಕಳಿಂದ 2 ವರ್ಷದ ಮಕ್ಕಳವರೆಗೆ. ಆಮೇಲೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ದು ಹಲವಾರು ಬಗೆ ಈಗ ಮುಂದುವರೆದಿದೆ, ಇನ್ನೂ ಹೆಚ್ಚಿನ ಬಗೆಯನ್ನ ತಯಾರು ಮಾಡ್ತಾ ಇದ್ದೀರಾ ಅಂತ. ಈಗ ಎಷ್ಟು ವರ್ಷದವರೆಗೆ ಎಲ್ಲಿ ತನಕ ತಂದು ನಿಲ್ಸಿದ್ದೀರಾ? ಎಷ್ಟು ವರ್ಷದವರೆಗೆ ಲಿಮಿಟ್ ಮಾಡಿ ನಿಲ್ಸಿದ್ದೀರಾ ಪ್ರಾಡಕ್ಟ್? ಎಷ್ಟು ವೆರೈಟಿಗಳಿವೆ ನಿಮ್ಮಲ್ಲಿ? ನಮ್ಮಲ್ಲಿ ಈಗ 6 ತಿಂಗಳ ನಂತರದ ಮಕ್ಕಳದ ಉತ್ಪನ್ನದಲ್ಲಿ 7 ವೆರೈಟೀಸ್ ಇದೆ. ಅದರಲ್ಲೇ 7 ವೆರೈಟಿ. ಈಗ ಶಿರಸಿ ಮಾರುಕಟ್ಟೆ ಅಂದ್ರೆ ಈಗ ಮೆಡಿಕಲ್ ಲೈನ್ ಅಲ್ಲಿ ಹೋಗುವಂತದ್ದು 5 ವಿಧ ತುಂಬಾ ಜಾಸ್ತಿಯಾಗಿ ಹೋಗ್ತದೆ. ಉಳಿದಿರೋ ವೆರೈಟೀಸ್ಗಳು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ, ಮೀಶೋ, ಜಿಯೋ ಮಾರ್ಟು, ಅಮೆಜಾನ್, ಫ್ಲಿಪ್ಕಾರ್ಟ್ ಆ ಥರದಲ್ಲಿ ಅಲ್ಲಿ ಜಾಸ್ತಿ ಹೋಗುತ್ತೆ. ಹೆಲ್ತ್ ಕಾನ್ಶಿಯಸ್ ಇರೋರು ಇನ್ನೂ ಮತ್ತೆರಡು ವೆರೈಟೀಸ್ ಇದೆ ಅದರಲ್ಲಿ. ಅಂದ್ರೆ ಇವಾಗ ಜವಾರಿ ಗೋಧಿ ಉಪಯೋಗಿಸಿ ಮಾಡಿರುವಂತದ್ದು ಜವೆ ಗೋಧಿ ಅಂತ, ಇದು ಗ್ಲೂಟನ್ ಫ್ರೀ ಬರುತ್ತೆ. ಏಕದಳ ಮತ್ತೆ ದ್ವಿದಳ ಎಲ್ಲ ಸೇಮ್ ಸಾತ್ವಿಕ್ ತರನೇ ಇರುತ್ತೆ, ಆದ್ರೆ ಇದಕ್ಕೆ ಜವಾರಿ ಗೋಧಿಯನ್ನ ಯೂಸ್ ಮಾಡಿರ್ತೇವೆ. ಹೆಲ್ತ್ ಕಾನ್ಶಿಯಸ್ ಇರೋರು ಈ ತರದನ್ನ ಆನ್ಲೈನ್ ಅಲ್ಲಿ ನಮ್ಮದು ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲೂ ಪರ್ಚೇಸ್ ಮಾಡ್ತಾರೆ. ಯಾವ ವೆಬ್ಸೈಟ್? satvicfood.in ಅಂತ ವೆಬ್ಸೈಟ್ ಇದೆ. ಅದು ಶಾಪಿಂಗ್ ಕಾರ್ಡ್ ತರನು ವರ್ಕ್ ಆಗತ್ತೆ. ಅಲ್ಲಿ ಕೂಡ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾರೆ. ಮತ್ತೆ ಅದು ಬಿಟ್ಟು 3 ವರ್ಷದ ನಂತರದ ಮಕ್ಕಳಿಂದ 14 ವರ್ಷದ ಮಕ್ಕಳು ಆ ಏಜ್ಗೆ ಬೇರೆ ಇದೆ. ಅದು ಒಂದು ಬ್ರಾಹ್ಮಿ ಮಾಲ್ಟ್ ಅಂತ. ಇದು ಕೂಡ ಅಂದ್ರೆ ಮಾಲ್ಟ್ ಬೇಸು, ಕಾಯಿಸಿನೂ ಮಾಡ್ಬೋದು, ಇಲ್ಲ ಹಾಲಿಗೆ ಹಾಕಿನೂ ಕುಡಿಯೋಕೆ ಕೊಡ್ಬೋದು. ಅದು ಬಿಟ್ಟು ಅಡಲ್ಟ್ಸ್ದು ಇದೆ ಇವಾಗ. ಡಯಾಬಿಟಿಸ್ ಮತ್ತೆ ಶುಗರ್ ಪೇಷಂಟ್ಗಳು ಉಪಯೋಗಿಸುವಂಥದ್ದು ಹೆಲ್ತ್ ಆ್ಯಪ್ಸ್ ಅಂತ ಬರುತ್ತೆ. ಅದ್ರ ಜೊತೆಗೆ ಈಗ ಪ್ರೋಟೀನ್ ಪೌಡರ್ಸು ಇದೆ. ಪ್ರೋಟೀನ್ ಪೌಡರ್ಸ್ ಅಲ್ಲಿ ಮಕ್ಕಳದು ಬೇರೆ, ದೊಡ್ಡವ್ರದ್ದು ಬೇರೆ, ಅದು ಸಪರೇಟ್ ಲೈನು. ಅಂದ್ರೆ ಇದು ಧಾನ್ಯದಿಂದ ಮಾಡುವಂಥದ್ದು, ಅದು ಪ್ಯೂರ್ ಪ್ರೋಟೀನ್ ಮಿಕ್ಸ್ಗಳು ಬರುತ್ತೆ. ಅದರಲ್ಲಿ ವೇ ಪ್ರೋಟೀನ್ಸು, ಮಾಲ್ಟೋಡೆಕ್ಸ್ಟ್ರಿನ್ ಆ ಥರ ಮಿಕ್ಸಿಂಗ್ ಬರುತ್ತೆ. ಈಗ ಪ್ರಾಡಕ್ಟ್ ರೆಡಿ ಆಗಿದೆ ಎಲ್ಲ, ಮೂಲ ಅಂದರೆ ಅದಕ್ಕೆ ರಾ ಮಟೀರಿಯಲ್ ಬೇಕು. ನೀವು ಹೇಳಿದ್ರಿ ಏಕದಳ, ದ್ವಿದಳಗಳು ಮತ್ತು ಬ್ರಾಹ್ಮಿ ಇವೆಲ್ಲ ಸೇರಿಸ್ತೀವಿ ಹೇಳಿ. ಧಾನ್ಯಗಳು, ದವಸ ಧಾನ್ಯಗಳು ಸಾಮಾನ್ಯ ನಮಗೆ ಸಿಗ್ತವೆ, ಇನ್ನು ಒಳ್ಳೆ ರೀತಿದೆ ಸಿಗ್ಬೋದು ನಮ್ಮಿದ್ರಲ್ಲಿ. ಆದರೆ ಬ್ರಾಹ್ಮಿ ಅಷ್ಟು ಸುಲಭವಾಗಿ ಸಿಗೋದಲ್ಲ. ನಾವಾಗೆ ಬೆಳೆಸಬೇಕು ಅಲ್ವಾ, ಯಾರಾದರೂ ಬೆಳೆದು ಕೊಡಬೇಕು. ಅದನ್ನು ಹೆಂಗೆ ನೀವು ಇಲ್ಲಿ ಬೆಳೆಸ್ತೀರಾ? ಅಷ್ಟೊಂದು ಪ್ರಮಾಣದಲ್ಲಿ ನಿಮ್ಗೆ ಹೇಗೆ ಸಿಗುತ್ತೆ? ನೀವೇ ಬೆಳಿತೀರಾ? ಪ್ರಾರಂಭದಲ್ಲಿ ನಾವೇ ಬೆಳಿತಿದ್ವಿ, ನಮ್ಮ ಕೆಲಸದವರೇ ಒಂದು ಕಡೆಗೆ ಗದ್ದೆನಲ್ಲಿ ಹಾಕಿ ಬೆಳಿತಿದ್ವಿ. ಡಿಮಾಂಡು ಜಾಸ್ತಿ ಆದಾಗೂ ಅದು ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ಆಯುರ್ವೇದಿಕ್ ಫ್ಯಾಕ್ಟ್ರಿಗಳಿಗೆ ನಮ್ಮವರೇ ಮಾಡಿಕೊಡ್ತಾರೆ. ಅಶ್ವಗಂಧ, ಶತಾವರಿ ಅಂತವೆಲ್ಲ ಪೌಡ್ರ್ ಮಾಡೋ ಆ ಥರದ ಯೂನಿಟ್ ನಡೆಸೋರೇ ಇದ್ದಾರೆ. ಅವರಿಗೆ ನಾವು ಔಟ್ಸೋರ್ಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಅವ್ರ ಕಡೆಯಿಂದ ಎಷ್ಟಾಗತ್ತೋ ಅಷ್ಟು ಮೊದಲೇ ಆರ್ಡರ್ ಕೊಟ್ಟರೆ ಅವರು ಅದು ಮತ್ತೆ ಬ್ರಾಹ್ಮಿಯನ್ನ ಅದ್ರ ಪ್ರೊಸೆಸಿಂಗು ನೆರಳಲ್ಲಿ ಒಣಸ್ಬೇಕಾಗುತ್ತೆ. ಅದು ಅದ್ರ ಕಂಟೆಂಟ್ ಸರಿಯಾಗಿ ಮಗುವಿಗೆ ಸಿಗ್ಬೇಕಂದ್ರೆ, ಹಾಗಾಗಿ ಆ ಪ್ರೊಸೆಸ್ ಅಲ್ಲಿ ಅವರು ಮಾಡಿಕೊಡ್ತಾರೆ. ಹಾಗಾಗಿ ಬಲ್ಕ್ ಕ್ವಾಂಟಿಟಿಯಲ್ಲಿ ನಾವು ತಗೊಂಡು ರೆಡಿ ಮಾಡ್ತೇವೆ. ಪ್ರತಿಯೊಂದು ಇವಾಗ ಇದಕ್ಕೆ ಕ್ಯಾರೆಟ್ ಫ್ಲೇಕ್ಸು ಹಾಕ್ತೇವೆ. ಆಮೇಲೆ ಇದಕ್ಕೆ ಇದು ಸ್ಪ್ರೇ ಡ್ರೈಡ್ ಆ್ಯಪಲ್ ಪೌಡರ್ ಮಿಕ್ಸಿಂಗ್ ಬರುತ್ತೆ. ಇದೆಲ್ಲ ಲ್ಯಾಬ್ ಟೆಸ್ಟೆಡ್ ಗುಜರಾತಿಂದ ಬರುತ್ತೆ, ಅವ್ರದ್ದು ಅದೇ ಫ್ಯಾಕ್ಟ್ರಿ.
ಅವ್ರ ಕಂಟೆಂಟು ಸರಿಯಾಗಿ ಇರೋ ಹಾಗೆ ಅವರು ತಯಾರಿಸ್ತಾರೆ. ಇದು ಮಕ್ಕಳದಾಗಿರೋದ್ರಿಂದ ಇದು 18 ತಿಂಗಳವರೆಗೆ ಇರುತ್ತೆ. ಅದು ಸ್ಪ್ರೇ ಡ್ರೈಡ್ ಅಂದ್ರೆ ಬಿಸಿ ಗಾಳಿ ಬಿಟ್ಟು ಪೌಡರ್ ಮಾಡ್ತಾರೆ. ಇದನ್ನ ಗ್ರೈಂಡಿಂಗ್ ಮಾಡಿ ಪ್ಯೂರ್ ಆಪಲ್ ಅನ್ನ ಯಾವುದೇ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಏನು ಹಾಕಿರಲ್ಲ, ಪ್ಯೂರ್ ಪೌಡ್ರನ್ನೇ ಮಿಕ್ಸಿಂಗ್ ಬರುತ್ತೆ. ನಮಸ್ತೆ, ನನ್ನ ಹೆಸರು ಶಿಲ್ಪಾ ಹೆಗಡೆ ಅಂತ, ಊರು ಅಂಬ್ಲಿಹೊಂಡ, ಸಿರ್ಸಿ ತಾಲೂಕು. ನನ್ನ ಮಗಳಿಗೆ ಈಗ 16 ವರ್ಷ. ಅವಳು ಸಣ್ಣವಳಿದ್ದಾಗ ಸಾತ್ವಿಕ್ ಫುಡ್ ಯೂಸ್ ಮಾಡ್ತಿದ್ದೆ. ಅವಳಿಗೆ ರೆಗ್ಯುಲರಾಗಿ ಅದನ್ನೇ, ಅಂದರೆ ಬೇರೆ ಫುಡ್ ಅಂತ ಶುರು ಮಾಡಿದ್ದೆ ಸಾತ್ವಿಕಿಂದ, ಅದನ್ನೇ ತಿನ್ನಿಸ್ತಿದ್ದೆ. ಅವಳಿಗೆ ಅದು ತುಂಬ ಅಂದರೆ ಇದಾಯಿತು, ಈಸಿಲಿ ಡೈಜೆಸ್ಟೇಬಲು, ಮತ್ತು ಅವಳು ಅದನ್ನ ಇಷ್ಟಪಟ್ಟು ತಿಂತಿದ್ಲು. ನಾನು ಅದನ್ನು ತಿನ್ನಿಸ್ಲಿಕ್ಕೆ ಶುರು ಮಾಡಿದ ಮೇಲೆ ತುಂಬ ಜನರಿಗೆ ಅದನ್ನ ರೆಕಮೆಂಡ್ ಕೂಡ ಮಾಡಿದ್ದೀನಿ. ಅಂದರೆ ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೀನಿ. ಈಗಲೂ ಕೂಡ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ 6 ಮಂತ್ಸ್ ಆದಮೇಲೆ ನೀವು ಸಾತ್ವಿಕ್ ಫುಡ್ಡಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಇದನ್ನು ಇಷ್ಟಪಟ್ಟಿದ್ದು ಯಾಕೆ ಅಂದರೆ ಇದೊಂದು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡದೇ ಇರೋ ನ್ಯಾಚುರಲ್ ಹೋಮ್ ಮೇಡ್ ಫುಡ್ ಆಗಿರೋದ್ರಿಂದ ನಾನು ಇದನ್ನು ಹೆಚ್ಚು ಬಳಸಲಿಕ್ಕೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಈಗಲೂ ಕೂಡ ಹೇಳ್ತೀನಿ. ಪೂರ್ಣಿಮಾ ಅವರು ಇದನ್ನು ಒಂದು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿದರು. ಆದರೆ ಇದು ತುಂಬ ಜನ ಮಕ್ಕಳಿಗೆ ತುಂಬ ಉಪಯೋಗ ಆಗಿದೆ. ಈಗ ಮಾರ್ಕೆಟ್ನಲ್ಲಿ ಬಹಳ ಥರದ ಪ್ರಾಡಕ್ಟ್ಸ್ ಸಿಗುತ್ತೆ, ಆದರೆ ಎಲ್ಲ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ, ಅದು ಹೇಗೆ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಆದರೆ ಇದು ಶುಚಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಅವರು ಇದನ್ನು ತಯಾರು ಮಾಡ್ತಾರೆ. ಮತ್ತು ತುಂಬ ಇದು ಉಪಯುಕ್ತ ಕೂಡ ಆಗಿದೆ ಎಲ್ಲ ಮಕ್ಕಳಿಗೆ. ಇದನ್ನು ನಾನು ತುಂಬ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಪೂರ್ಣಿಮಾ ಅವ್ರ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಧನ್ಯವಾದ. ಇದು ರಾಗಿ ಲ್ಯಾಕ್ ಅಂತ, ಇದು ರಾಗಿ ಪಾಪ್ ಅಂತ. ಇದರದ್ದು ಡಿಫ್ರೆನ್ಸ್ ರೇಟಲ್ಲಿ ತುಂಬ ಡಿಫ್ರೆನ್ಸ್ ಆಗುತ್ತೆ. ಇದು ಕಾಮನ್ ಸಿಗೋ ರಾಗಿಯಿಂದ ತಯಾರಿಸುವಂಥದ್ದು. ಇದಕ್ಕೆ ಆರ್ಗ್ಯಾನಿಕ್ ರಾಗಿಯನ್ನ ಯೂಸ್ ಮಾಡಿರ್ತೇವೆ. ಹೆಲ್ತ್ ಕಾನ್ಶಿಯಸ್ ಇರೋರು, ಮಗುವಿಗೆ ಒಳ್ಳೇದನ್ನ ಹಾಕಬೇಕು ಅನ್ನೋರು ಸಾವಯವವಾಗಿ ಬೆಳೆದಿರೋಂಥ ರಾಗಿನೇ ತಗೊಳ್ತಾರೆ. ಇನ್ನು ಬೇರೆ ಮಾಡೋಕ್ಕಾಗಲ್ಲ, ಇದರದ್ದು ದರ ಜಾಸ್ತಿ ಆಗತ್ತೆ ಅನ್ನೋರು ರಾಗಿ ಪಾಪನ್ನ ಉಪಯೋಗಿಸ್ತಾರೆ. ಉಳಿದಿರೋ ಕಂಟೆಂಟ್ ಎಲ್ಲ ಸೇಮ್ ಇರುತ್ತೆ. ಪೂರ್ಣಿಮಾ ಅವರೇ, ಎಲ್ಲ ನಿಮ್ಮ ಸಾತ್ವಿಕ್ ಫುಡ್ಡಿನ ಎಲ್ಲ ಐಟಮ್ಗಳ ಪರಿಚಯ ಮಾಡಿಕೊಟ್ರಿ. ಒಂದು ಸಾಧನೆ ಇದು. ಒಂದು 21 ವರ್ಷ ಈ ಒಂದು ಉದ್ಯಮವನ್ನು ಮಾಡ್ಕೊಂಡು ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಈ ಒಂದು ಒಬ್ಬರು ಮಹಿಳೆ ಈಗ ಏನೋ ಒಂದು ಉದ್ಯಮ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಇನ್ನೊಬ್ರು ಹೋದ್ರೆ ಅಷ್ಟು ಬೇಗ ಆ ಉದ್ಯಮ ಕೈ ಹಿಡಿಯಲ್ಲ. ಎಷ್ಟೋ ಜನ ಮಾಡ್ಲಿಕ್ಕೆ ಹೋಗಿ ಅದು ಸಕ್ಸಸ್ ಆಗದೆ ವಾಪಸ್ ಅವ್ರ ಉದ್ಯೋಗದಲ್ಲೇ ಇದ್ದಾರೆ. ಎಷ್ಟೋ ಜನ ಮಾಡಬೇಕು ಅಂತ ಇರುತ್ತೆ, ಮುಂದೆ ಹೋಗೋಕೆ ಹೆದರಿಕೆ ಆಗುತ್ತೆ. ಅಂಥವರಿಗೆ ನೀವು ಟ್ರೈನಿಂಗ್ ಏನಾದರೂ ಕೊಡೋ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಯಾಕೆಂದ್ರೆ ನೀವೀಗ ಅನುಭವಸ್ಥರು, ಯಾರಿಗಾದ್ರೂ ಆ ಟ್ರೈನ್ ಮಾಡಿದ್ದೀರಾ? ಹೌದು, ತುಂಬಾ ಮಂದಿ ಅಂದ್ರೆ ಏನಾದ್ರೂ ಹೊಸದು ಮಾಡ್ಬೇಕು ಅಂತಿರುವಾಗ ವಿಚಾರಿಸ್ತಾರೆ. ಇವಾಗ ಲೈಸೆನ್ಸ್ ಬಗ್ಗೆ ಇರಬಹುದು, ಮಾರ್ಕೆಟ್ ಬಗ್ಗೆ ಇರಬಹುದು, ಹೇಗೆ ಮಾಡಬೇಕು, ಪಬ್ಲಿಸಿಟಿ ಹೇಗೆ ಮಾಡಬೇಕು, ತುಂಬಾ ಮಂದಿಗೆ ನಾನು ಗೈಡ್ಲೈನ್ ಕೊಟ್ಟಿದ್ದೇನೆ. ಮತ್ತೆ ಆ ತರದವರು ಖುಷಿಯಿಂದ ನನಗೆ ಹೇಳಕ್ಕೂ ಖುಷಿ. ನಾಲೆಜ್ಗಾಗಿ ಕಾಲ್ ಮಾಡಿದ್ರೆ, ಮತ್ತೇನಾದ್ರೂ ಈಗ ಕ್ಯಾಂಪ್ ತರ ಮಾಡಿ 3 days ಬೇಸ್ ಕ್ಯಾಂಪ್ ತರ ಮಾಡಿ ಟ್ರೈನಿಂಗ್ ಕೊಡೋದಿದ್ರೆ ಅದಕ್ಕೆಲ್ಲ ನಂದು ಫುಲ್ ಸಪೋರ್ಟ್ ಇದೆ. ಯಾರು ಬೇಕಾದ್ರೂ ಮಹಿಳೆಯರು ಕಾಂಟ್ಯಾಕ್ಟ್ ಆಗ್ಬೋದು. ಈಗ ಇಡೀ ದಿನ ನೀವು ಈ ಫ್ಯಾಕ್ಟ್ರಿಯಲ್ಲೇ ಇರ್ತೀರಾ, ಈಗ ಮನೆ ಕೆಲಸನೂ ಮುಗಿಸ್ಕೊಂಡು ಬರಬೇಕು. ಅದ್ರ ಜೊತೆಗೆ ಮಹಿಳೆಯರಿಗೆ ಸಾಮಾನ್ಯವಾಗಿ ಒಂದಷ್ಟು ಹಾಬಿಗಳಿರ್ತವೆ, ಒಂದಷ್ಟು ಹವ್ಯಾಸಗಳಿರ್ತವೆ. ನಿಮ್ಗೇನಾದ್ರೂ ಆ ಥರ ಹವ್ಯಾಸಗಳಿವೆ? ಹೌದು, ಹವ್ಯಾಸಗಳು ತುಂಬಾ ಇದೆ ನನಗೆ. ನಾನು ಅದಕ್ಕೆಲ್ಲ ಟೈಮು ಮಾಡ್ಕೊಳ್ತೇನೆ. ಆದಿತ್ಯವಾರ ಫ್ಯಾಕ್ಟ್ರಿಗೆ ರಜೆ ಇರ್ತದೆ. ನನಗೆ ಸಂಗೀತದಲ್ಲಿ ಆಸಕ್ತಿ ಇದೆ. ನಾನು ಕೇಳಿರ್ಬೋದು ನೀವು, ಪಂಡಿತ್ GS ಹೆಗಡೆ ಬೆಳ್ಳೆಕೆರೆ ಅಂತ. ಅವರು ನನಗೆ ಹಿರಿಯ ಮಾವ ಆಗ್ತಾರೆ. ನಾನು ಸಂಗೀತ ಕಲ್ತಿದ್ದೇನೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇವಾಗ ರೇಖಾ ದಿನೇಶ್ ಅವ್ರ ಕಡೆಗೂ ಕಲಿತಾ ಇದ್ದಾರೆ. ಹೋಗ್ತಾ ಇದ್ದೇನೆ. ಸೊ ಅದು ಬಿಟ್ಟು ನನಗೆ ಟ್ರೆಕ್ಕಿಂಗು, ಸ್ವಲ್ಪ ಟ್ರಾವೆಲಿಂಗು ಅವೆಲ್ಲ ತುಂಬಾ ಇಷ್ಟ. ಅದಕ್ಕೆಲ್ಲ ನಾನು 10 ದಿನ 15 ದಿನ ಟೈಮನ್ನು ಸೆಟ್ ಮಾಡಿಕೊಂಡು ಇಲ್ಲಿ
ಯೂನಿಟ್ಟಿಗೆ ಏನೇನು ಅವಶ್ಯಕತೆ ಇದೆಯೋ ಇಲ್ಲಿ ನನ್ನ ಟೈಮನ್ನು ಸ್ವಲ್ಪ ಜಾಸ್ತಿ ಕೊಟ್ಟು ಮುಗಿಸ್ಕೊಂಡು ಹೋಗ್ತೇನೆ. ಯಾವುದೇ ಹವ್ಯಾಸಗಳನ್ನ ಬಿಟ್ಕೊಂಡಿಲ್ಲ ಇದುವರೆಗೆ. ಸಿತಾರ ಕಲ್ತಿದ್ದೇನೆ ನಾನು. ಟೀಚಿಂಗ್ ಪ್ರೊಫೆಷನ್ ಒಂದು ಈಗ ಕಡಿಮೆ ಮಾಡಿದ್ದೇನೆ, ಎಲ್ಲದು ನಡೆಸೋದು ಕಷ್ಟ ಅಂತ. ಅದು ಬಿಟ್ಟು ಉಳಿದಿರೋದು ಎಲ್ಲ ಆಕ್ಟಿವಿಟೀಸು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ? ಹೌದು, ಇನ್ನರ್ ವೀಲಲ್ಲಿ ಇದ್ದೇನೆ. ಆಮೇಲೆ ಸಾಂತ್ವನ ಮಹಿಳಾ ವೇದಿಕೆ ಅಂತ ಇದೆ, ಅದರದ್ದು ಮೆಂಬರ್ ಇದ್ದೇನೆ. ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ ಅಂತ ಇದೆಲ್ಲ ಸಿರ್ಸಿಲಿ, ಅದ್ರದ್ದು ಮೆಂಬರ್ ಇದ್ದೇನೆ. ಅದ್ರದ್ದೆಲ್ಲ ಮೀಟಿಂಗ್ಸ್ಗಳು ಇದು ಬರುತ್ತೆ. ಇವಾಗೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲ, ಅದೆಲ್ಲದನ್ನು ಆಕ್ಟಿವಿಟೀಸ್ ಹೋಗ್ತೇನೆ ನಾನು. ಪೂರ್ಣಿಮಾ ಅವರೇ, ಈಗ ಫುಡ್ ಐಟಮ್ ಅಂದ್ರೇ ಸೂಕ್ಷ್ಮ, ಅದರಲ್ಲೂ ಈ ಮಕ್ಕಳ ಫುಡ್ಡು, ಈ ಥರ ಒಂದು ಔಷಧೀಯ ಗುಣಗಳುಳ್ಳ ಫುಡ್ಡು ಅಂದರೆ ತುಂಬ ಸೂಕ್ಷ್ಮವಾದದ್ದು. ಅದರ ತಯಾರಿಕೆಯಲ್ಲಿ ಕೂಡ ಅಷ್ಟು ಸೂಕ್ಷ್ಮತೆ ಇರಬೇಕು. ಈಗ ನೀವು ಫ್ಯಾಕ್ಟ್ರಿಯನ್ನು ಯಾವ ಥರ ಮೇಂಟೈನ್ ಮಾಡ್ತೀರಾ? ಈಗ ಸಾಮಾನ್ಯವಾಗಿ ಈಗ ನಿಮ್ಮ ಹೆಸರು ಹೊರಗಡೆ ಸಾತ್ವಿಕ್ ಫುಡ್ ಇದೆ, ಹೇಗೆ ತಯಾರು ಮಾಡ್ತಾರೆ, ಹತ್ರದವ್ರದಾದ್ರೂ ಅಯ್ಯೋ ಹೆಂಗೆ ತಯಾರು ಮಾಡ್ತೀಯಾ ನೋಡೋಣ ಅಂತ ಬರ್ತಾರೆ. ಅದು ಯಾವ ಥರ ಮೇಂಟೈನ್ ಮಾಡ್ತೀರಾ ನೀವು ಫ್ಯಾಕ್ಟ್ರಿಯನ್ನು? ಮೊದಲನೇದಾಗಿ ಇಲ್ಲಿ ಕ್ಲೀನ್ಲಿನೆಸ್ಸು ತುಂಬ ಇಂಪಾರ್ಟೆಂಟ್, ಮೇಂಟೈನ್ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ಡೈಲಿ ಎಲ್ಲ ಜಾಗವನ್ನ ಕ್ಲೀನ್ ಮಾಡೋಕ್ಕೆ ಒಬ್ರು ಇದ್ದಾರೆ, ಅವರು ಅದೇ ಕೆಲಸ ಮಾಡ್ತಾರೆ. ಆಮೇಲೆ ಆದಷ್ಟು ಹೊರಗಡೆಯವರನ್ನ ಅವಾಯ್ಡ್ ಮಾಡ್ತೇವೆ ನಾವು. ಅಂದರೆ ಈಗ ಎಲ್ಲರೂ ಜುಟ್ಟ ಮಾಡ್ಕೊಂಡು ಬರ್ತಾರೆ, ಕೂದಲು ಬೀಳತ್ತೆ. ಹಾಗಾಗಿ ಆದಷ್ಟು ಹೊರಗಡೆಯವರಿಗೆ ಅಲೋವ್ ಇಲ್ಲ. ಇನ್ನೂ ಅಷ್ಟು ಈಗ ಫುಡ್ ಇನ್ಸ್ಪೆಕ್ಟರ್ಸು ಅವರೆಲ್ಲ ಬರ್ತಾರೆ, ವಿಸಿಟ್ ಕೊಡಬೇಕಾಗ್ತದೆ ಅವರಿಗೆ ಕ್ಯಾಪು ಮತ್ತು ಕಾಲಿಗೆ ಎಲ್ಲ ಹಾಕಿ ಕರ್ಕೊಂಡು ಹೋಗ್ತೇವೆ ನಾವು. ಕ್ಲೀನ್ಲಿನೆಸ್ಸು ತುಂಬ ಮೇಂಟೈನ್ ಮಾಡಬೇಕಾಗತ್ತೆ. ಚಿಕ್ಕ ಮಕ್ಕಳದು ಇವಾಗ ನಾವು ನಮ್ಮ ಮಗುಗೆ ಹೇಗೆ ರೆಡಿ ಮಾಡ್ತೀವೋ ಅದೇ ಒಂದು ಹೈಜೀನಲ್ಲಿ ರೆಡಿ ಮಾಡಬೇಕಾಗುತ್ತೆ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಕೆಲಸವನ್ನೆಲ್ಲ ಬಿಟ್ಟು ಕೂತ್ಕೊಂಡಿದ್ದೀರಾ, ಮಾತಾಡಿದ್ದೀರಾ. ಈ ಸಾತ್ವಿಕ್ ಫುಡ್ ಬಗ್ಗೆ ತುಂಬ ವಿಸ್ತಾರವಾದ ಮಾಹಿತಿಯನ್ನು ಕೂಡ ನೀಡಿದ್ದೀರಾ. ಮತ್ತು ಅಷ್ಟು ಅಲ್ಲದೆ ಇನ್ನೂ ಮಹಿಳೆಯರು ಉದ್ಯಮಿಗಳಾಗೋದಿದ್ದರೆ ಅವರಿಗೆ ಟ್ರೈನಿಂಗ್ ಕೊಡ್ತೇನೆ, ಸಹಾಯ ಮಾಡ್ತೇನೆ ಅನ್ನೋ ಒಂದು ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದೀರಾ. ಇಲ್ಲಿ ತನಕ ನಮ್ಮೊಡನೆ ಸಹೃದಯದಿಂದ ಕೂತು ನಮ್ಮ ಪ್ರಶ್ನೆಗೆಲ್ಲದಕ್ಕೂ ಸಹನೆಯಿಂದ ಉತ್ತರಿಸಿ ನಮ್ಮೊಡನೆ ಇದ್ದಿದ್ದಕ್ಕೆ ನಮ್ಮ ಜಗತಿ ಚಾನೆಲ್ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಬಿಂದು ಅವರೇ, ನೀವು ಕೂಡ ಜಗತಿ ಅನ್ನೋ ಒಂದು ಚಾನಲ್ ಮೂಲಕ ಪಬ್ಲಿಕ್ಕಿಗೆ ಇನ್ಫಾರ್ಮೇಟಿವ್ ಆಗಿರುವಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಾ. ನಿಮ್ಮ ಮೊದಲಿನ ಎಪಿಸೋಡ್ಗಳನ್ನೆಲ್ಲ ನೋಡಿದ್ದೇನೆ ನಾನು. ತುಂಬ ಒಳ್ಳೊಳ್ಳೆಯದು ರೇರೆಸ್ಟ್ ಎಪಿಸೋಡ್ಗಳನ್ನು ನೀವು ಮಾಡ್ತಾ ಇದ್ದೀರಾ. ಇನ್ನು ಮುಂದೆನೂ ಕೂಡ ನಿಮಗೆ ಶ್ರೇಯಸ್ಸಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ನಮಸ್ತೆ. ಜಗತಿ